ಓಡಾಡ್ಕೊಂಡಿರ್ಬೇಕು, ನಾನು ದೊಡ್ಡ ಸಾಲ ಸುಳಿಯಲ್ಲಿ ಬಿದ್ದು ಒದ್ದಾಡ್ತಾ ಇರಬೇಕು, ಅಷ್ಟೇ ತಾನೇ? ಇಲ್ಲಪ್ಪ, ಹಾಗಾಗ್ಬಾರ್ದು. ಹಾಗಾಗೋಕೆ ನಾನು ಬಿಡಲ್ಲ. ಮತ್ತಿನ್ನೇನೆ, ನಿನ್ ಗಂಡನ ಮನೆಯವ್ರು ತಾಳಕ್ ತಗ್ನ ಕುಣಿದ್ರೆ ನಮ್ಗಾಗೋದು ಅದೇ ಗತಿ. ನಿಮ್ಗೆ ಯಾರಿಗೂ ಆ ಪರಿಸ್ಥಿತಿ ಬರಬಾರ್ದು ಅಂತ ನಾನು ಒಂದು ತೀರ್ಮಾನಕ್ಕೆ ಬಂದಿದ್ದೀನಿ. ಅವ್ರು ಕೇಳ್ತಾ ಹೋದಾಗೆಲ್ಲ ನಾವು ಕೊಡ್ತಾನೆ ಹೋದ್ರೆ ಅದಕ್ಕೊಂದು ಕೊನೆ ಅನ್ನೋದೇ ಇರೋದಿಲ್ಲ. ಅದಕ್ಕೆ ಮತ್ತೆ ಆ ಮನೆ ಹೊಸಲು ತುಳಿಬಾರ್ದು ಅಂತ ನಿರ್ಧಾರ ಮಾಡಿದ್ದೀನಿ. ಅಪ್ಪ, ನೀವು ಹಾಕೋ ಅಂಬ್ಲಿನೋ ಗಂಜಿನೋ ಕುಡ್ಕೊಂಡು ನಾನು ಇಲ್ಲೇ ಇದ್ಬಿಡ್ತೀನಿ. ಆದ್ರೆ ನಮ್ಮ ಅತ್ತೆ ಮನೇಲಿ ಅವ್ರು ಕೊಡೋ ಹಿಂಸೆ ಕಿರ್ಕುಳ ತಡ್ಕೊಂಡು ನನ್ಗಿರಕ್ಕಾಗಲ್ಲ ಅಪ್ಪ. ಶಾಬಾಷ್ ಶಾಬಾಷ್, ಮೆಚ್ಚಬೇಕಾದ್ದೆ ಕಣಮ್ಮ ನಿನ್ ಬುದ್ಧಿವಂತಿಕೆನ. ಇವ್ರಿಗೆ ತಲೆಗಿಲೆ ಕೆಟ್ಟೋಗಿದ್ಯಾ? ಮಗಳು ಗಂಡನ ಮನೆ ಬಿಟ್ಟು ಇಲ್ಲೇ ಬಂದು ಇರ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಇವಳಿಗೆ ಹೋಗಿ ಶಬಾಷ್ಗಿರಿ ಹೇಳ್ಬಿಟ್ಟು ಹೋಗ್ತಾ ಇದ್ದೀರಲ್ಲ. ಈಗ ಹೇಳಮ್ಮ, ಮದುವೆ ಮಾಡಿ ಕಳಿಸ್ಕೊಟ್ರು ನೀನು ಬಂದು ಈ ಮನೆಯಲ್ಲೇ ಉಳ್ಕೊಂಡ್ಬಿಟ್ರೆ ಈ ನಿನ್ ತಂಗಿದ ಗತಿ ಏನಾಗ್ಬೇಕು? ನಾಳೆ ಈ ಹೆಣ್ಮಕ್ಳನ್ನ ಯಾರು ಮದುವೆ ಮಾಡ್ಕೊಳ್ತಾರೆ? ನೀನ್ ಬೆನ್ನಿಂದ ಹುಟ್ಟಿದ ತಪ್ಪಿಗೆ ಜೀವನ ಪೂರ್ತಿ ಇವರು ನೋವನ್ನು ಬಸ್ಬೇಕಾ? ಅಪ್ಪ, ಹೇಳಮ್ಮ, ನನ್ನ ಪ್ರಶ್ನೆಗೆ ಉತ್ತರ ಹೇಳು. ಹೌದಮ್ಮ, ಹೌದು, ನಿನ್ ಕಷ್ಟ ಏನು ಅಂತ ನನಗೆ ಗೊತ್ತು. ಆದ್ರೆ ನಾನೇನು ಮಾಡಲಿ? ನಾನು ರಿಟೈರ್ಡ್ ಹಾಕೊಂತಿದ್ದೇನೆ. ನನ್ನ ಶಕ್ತಿ ಮೀರಿ ನೀನು ಮದುವೆ ಮಾಡಿಕೊಟ್ಟೆ. ಇವರಿಬ್ಬರಿಗೂ ಮದುವೆ ಮಾಡಿ ಇವ್ರನ್ನ ಒಂದು ನೆಲೆಗೆ ಸೇರಿಸೋದು ಬೇಡವಾ? ಸ್ವಲ್ಪ ಹೊಂದಾಣಿಕೆ ಮಾಡ್ಕೊಳಮ್ಮ. ನಿನ್ನ ಗಂಡ ವಿದ್ಯಾವಂತ, ಅವನಿಗೆ ಸರಿಯಾಗಿ ತಿಳಿ ಹೇಳಿ ನಿನ್ನ ದಾರಿಗೆ ಬರೋ ಹಾಗೆ ಮಾಡ್ಕೊ. ನೀನು ಕಾಲಿಟ್ಟು ಮನೆಯಲ್ಲಿ ಚೆನ್ನಾಗಿ ಬದುಕಿ ಬಾಳ್ಬೇಕು, ಅದನ್ನ ನಾವು ನೋಡಿ ಸಂತೋಷ ಪಡಬೇಕು. ಇಷ್ಟೇ ನಮ್ಮ ಆಸೆ. ಹೌದಮ್ಮ, ಅಪ್ಪ ಅಮ್ಮ ಇಬ್ರು ನಿನ್ ಕೈ ಬಿಟ್ಬಿಟ್ಟಿದ್ದಾರೆ ಅಂತ ನೀ ತಿಳ್ಕೊಂಬೇಡ. ನಮ್ಮ ಪರಿಸ್ಥಿತಿನ ಸ್ವಲ್ಪ ಅರ್ಥ ಮಾಡ್ಕೊ. ಒಂದ್ ಮಾತು ಹೇಳ್ತೀನಿ, ಏನೇ ಕಷ್ಟ ಬಂದ್ರೂ ಹೆಣ್ಣಿಗೆ ಆ ಗಂಡನ ಮನೆನೇ ಶಾಶ್ವತ. ಅಮ್ಮ